ವಿಶ್ವ ಗೆದ್ದ ವೀರವನಿತೆಯರಿಗೆ ಬಹುಪರಾಕ್. ರಕ್ಷಾ ನೋಡು, ಹುಡುಗಿರು ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ನೀನ್ ಯಾವ ಕಲೆಕ್ಟರ್ ಆಗೋದು? ಆಗ್ಲಿ ಆಗ್ಲಿ ಆಗ್ಲಿ. ಹಾ ಗಿರ್ಜಾ, ಅಮ್ಮ ಎಲ್ಲ ಗಿರ್ಜಾ, ಬೇಗ ಬಾ. ಏನ್ರಿ? ಪುರೋಹಿತರಿಗೆ ಫೋನ್ ಮಾಡಿದ್ದೆ, ಹುಡುಗಿ ನೋಡಕ್ಕೆ ಒಳ್ಳೆ ದಿನ ನೋಡಿ ಹೇಳಿ ಅಂತ. ನಾಳೆನೆ ನೋಡ್ಬೋದು, ಒಳ್ಳೆ ದಿನ ಅಂತ ಹೇಳಿದ್ದಾರೆ. ಅಮ್ಮ. ಓಹ್ ಅಕ್ಕ, ಬಂದ್ಯಾ? ಏನ್ ಒಬ್ಳೆ ಬಂದಿದ್ಯಾ? ಯಜಮಾನ್ರಲ್ಲಿ ಈ ಸತಿನೂ ಪಾಪನ್ ಕರ್ಕೊಂಡ್ ಬಂದಿಲ್ಲ? ಫಸ್ಟ್ ನೀವ್ ನನ್ನ ಮದ್ವೆ ಕರೀರಿ, ಆಗ ನನ್ ಗಂಡನ್ನು ಮಗುನ್ನು ಕರ್ಕೊಂಡ್ ಬರದ ಅಂತ ಯೋಚನೆ ಮಾಡ್ತೀನಿ. ಹೌದು, ಮನೇಲಿ ಯಾರು ಕಾಣ್ತಿಲ್ವಲ್ಲ? ಇದಾರಾ ಅಥವಾ ಮದ್ವೆ ತಯಾರಿ ಮಾಡ್ಕೊಳಕ್ ಹೋಗಿದಾರ? ಮದ್ವೆ ತಯಾರಿನ? ಯಾರ್ ಮದ್ವೆ ತಯಾರಿ? ಇನ್ಯಾರ್ದು? ನಿಂದೇನೆ. ನೆನ್ನೆ ಹುಡುಗಿ ನೋಡ್ಕೊಂಡ್ ಬಂದ್ರಂತೆ. ಧನ್ಯಾ, ಯಾವಾಗ ಬಂದೆ? ಹೇಗಿದ್ಯೆ? ಈಗೇನು ನಾನ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಯಾಕೆ? ಮತ್ ಇನ್ನೇನಮ್ಮ, ಈ ಮನೆ ದೊಡ್ಡ ಮಗಳು ನಾನು. ನನ್ಗೊಂದ್ ಮಾತು ಏನು ಹೇಳೋದೇ ಇಲ್ಲ. ನನ್ನ ಬಿಟ್ಟು ಮಾಧವನ್ಗೆ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀರಾ? ಹೋಗಮ್ಮ, ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಧನ್ಯ, ಇನ್ನೂ ಮದ್ವೆ ಫಿಕ್ಸ್ ಆಗಿಲ್ಲಮ್ಮ. ನಾವೆಲ್ಲ ಹೋಗಿದ್ದು ಮದ್ವೆ ಮೇಳಕ್ಕೆ. ನಮ್ಗೆ ಹುಡುಗಿ ಒಪ್ಪಿಗೆ ಆಗಿದೆ ಅಷ್ಟೇ, ಅವರು ನೋಡಿದ ಲೆಕ್ಕ ಅಷ್ಟೇ. ಇನ್ನೂ ಮಾತುಕತೆ ಆಗಿಲ್ಲಮ್ಮ. ಹೌದಕ್ಕ, ಆ ಹುಡುಗಿಗೆ ನಾನು ಇಷ್ಟನೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೂ ನನ್ಗೀಗ ನೀವ್ ಯಾರು ಏನು ಹೇಳೋದೇ ಇಲ್ಲ. ನಿನ್ನೆ ರಕ್ಷಣ್ ಫೋನ್ ಮಾಡಿದಾಗ ವಿಷಯ ಗೊತ್ತಾಯ್ತು. ಹಿರಿ ಮಗಳು ನಾನು. ನಾಳೆ ಮಾದನ್ ಮದ್ವೆಯಲ್ಲಿ ಕಳ್ಶ ಕನ್ನಡ ಇಟ್ಕೊಂಡು ಓಡಾಡೋಳು ನಾನು. ನನ್ಗೆ ಹೇಳ್ದೆ ನೀವೆಲ್ಲ ಹೇಗ್ ಹೋಗ್ಬಿಟ್ರಿ? ನಿನಗೆ ಫೋನ್ ಮಾಡ್ಬೇಕು ಅಂತಿದ್ವಿ ಧನ್ಯಾ, ಅಷ್ಟ್ರಲ್ಲಿ ನೋಡು ನೀನೇ ಬಂದ್ಬಿಟ್ಟಿದ್ಯಾ. ಯಾಕೋ ನಮ್ ಮಾಧವನ್ಗೆ ಯಾವ ಸಂಬಂಧನೂ ಸರಿ ಹೋಗ್ತಿರ್ಲಿಲ್ಲ ಕಣೆ. ಈ ಹುಡುಗಿ ಅಪ್ಪ ಅಮ್ಮ ಮಾಧವನ್ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಏನೋ ಎಲ್ಲ ಒಳ್ಳೇದಾದ್ರೆ ಸಾಕು. ಆಗತ್ತಮ್ಮ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲ, ನನ್ ತಮ್ಮನ್ ಏನ್ ಕಮ್ಮಿ ಆಗಿದೆ ಅಂತ? ಎಷ್ಟು ಮುದ್ದಾಗಿದ್ದಾನೆ ಅವನು. ಅಬ್ಬಾ, ಅಂತೂ ಅಕ್ಕನ್ ಕೋಪ ಇಳೀತು. ಅದೇನೋ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅಂತ ನಿನ್ನೆ ಹೇಳ್ತಿದ್ಯಂತೆ, ನನ್ಗೂ ಸ್ವಲ್ಪ ಹೇಳೋ. ನಾಚ್ಕೆ ನೋಡು, ಇವ್ ನಾಚ್ಕೊಂಡ್ರೆ ಮುಖ ಒಳಗೆ ಕೆಂಪು ಟೊಮೆಟೊ ಆದಂಗ ಆಗುತ್ತೆ. ಹೌದಪ್ಪ, ಹುಡುಗಿ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಚೆನ್ನಾಗಿದ್ದಾರೆ ಅವರು. ಏನೋ ವ್ಯಾಪಾರ ಅಂತೆಮ್ಮ, ತುಂಬಾ ಒಳ್ಳೆ ಜನ. ಹೌದಾ? ಅಪ್ಪ, ಆ ಹುಡುಗಿಗೆ ತಂಗಿ ಬೇರೆ ಇದ್ದಾಳಂತೆ. ನಮ್ ವಲ್ಲಭ ಆ ಎದುರುಗಡೆ ಮನೆಯವ್ಳನ್ನ ಕಟ್ಕೊಳ್ದೆ ಹೋಗಿದ್ರೆ ಇನ್ 2 ವರ್ಷ ಬಿಟ್ಕೊಂಡು ಆ ತಂಗಿನ ನಮ್ ವಲ್ಲಭನಿಗೆ ತಂದ್ಕೋಬಹುದಾಗಿತ್ತು. ಹುಚ್ಚು ಹುಡ್ಗ ಹೋಗಿ ಹೋಗಿ ಆ ಗೂಬೆನ ಮದ್ವೆ ಆದ. ಗಿರ್ಜಾ, ಧನ್ಯಂಗ್ ಕಾಫಿ ಕೊಡು. ಆಯ್ತು ರೀ. ಅಮ್ಮ, ತಿಂಡಿ ಏನಿವತ್ತು? ಇಲ್ಲಿ ಬರೋ ಗಡಿಬಿಡಿಲಿ ನಾನ್ ತಿಂಡಿನೇ ಮಾಡ್ದೆ ಬಂದೆ. ಯಾಕಮ್ಮ ಹಾಗೆ ಮಾಡ್ತೀಯಾ? ಬಾ, ಮೊದಲು ತಿಂಡಿ ತಿನ್ ಬಾ. ಸರ್, ಯಾಕೆ ಸರ್ ಅವಾಗ್ಲಿಂದ ಒಳ್ಳೆ ಹೆಡ್ಡ ಕುಡ್ದಿರೋ ಕೋತಿ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ? ಹೌದಪ್ಪ, ನಿಮ್ಮಂತವ್ರಿಗೆಲ್ಲ ನಾಟಕ ಮಾಡಿಸ್ತಿದಿಲ್ಲ. ನಾನು ಹೆಂಡ ಕುಡಿದಿರೋ ಕೋತೀನಿ. ನೋಡು, ಬೇರೆ ಕಾಲೇಜ್ ಹುಡುಗರೆಲ್ಲ ಬರ್ತಾ ಇದಾರೆ, ನಮ್ ಹುಡುಗರು ಇನ್ನೂ ಬಂದಿಲ್ಲ. ಎಲ್ಲೋ ಅಮೂಲ್ಯ, ಎಲ್ಲೋ ವಲ್ಲಭ. ಸರ್, ನಾನು ಇಲ್ಲಿದ್ದೀನಿ. ಆಹಾಹಾ, ವಲ್ಲಭ, ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಬೇಟ್ ನೀನು ದುಷ್ಯಂತ ಮಹಾರಾಜನ್ ತರನೇ ಕಾಣ್ತಾ ಇದೀಯಾ. ಶಬ್ಬಾಷ್. ಸರ್, ಮತ್ ನಾನು? ಸರ್, ನಾನ್ ಹೇಗೆ ಕಾಣಿಸ್ತಿದ್ದೀನಿ? ಆಹಾ ಅಮ್ಮೋ, ಮುದ್ದು ಮುದ್ದಾಗಿ ಶಾಕುಂತಲೆ ತರನೇ ಕಾಣ್ತಿದ್ಯಮ್ಮ. ಸೂಪರ್. ವಲ್ಲಭ, ಅಮೂಲ್ಯ, ಡೇ 1 ಇಂದ
ಇಬ್ರು ಜಗಳ ಮಾಡ್ಕೊಂಡೇ ಕಾಲ ಕಳೆದು ಬಿಟ್ರಿ. ಒಂದಿನನು ಪ್ರಾಕ್ಟೀಸ್ನ ಸರಿಯಾಗಿ ಮಾಡೇ ಇಲ್ಲ ನೀವು. ಇವತ್ತಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ನನ್ನ ಮರ್ಯಾದೆ ಉಳಿಸ್ರಪ್ಪ, ಕೈ ಮುಗಿತೀನಿ. ಸರ್ ನನ್ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳ್ಬೇಡಿ ಸರ್. ಟೇಕ್ ಒನ್ ಆರ್ಟಿಸ್ಟ್ ಸರ್. ನಾನು ಮುಂದೆ ಸಿನಿಮಾಲೆಲ್ಲ ಮಾಡೋ ಪ್ಲಾನ್ಸ್ ಇದೆ. ನನ್ನಂತ ಆರ್ಟಿಸ್ಟ್ ಮುಂದೆ ಈ ಡಬ್ಬಾ ಡಕೋಟ್ ಆರ್ಟಿಸ್ಟ್ ಹಾಕೊಂಡಿದೀರಾ. ಸೊ ನಾಟಕ ಹೆಂಗ್ ಬರುತ್ತೆ ಅಂತ ನಾನು 100% ಶೋರ್ ಆಗಿರಕ್ ಆಗಲ್ಲ ಸರ್. ನಾನು ಡಪ್ಪ ಡಕೋಟ ಆರ್ಟಿಸ್ಟಾ? ನೀನು ಬರೀ ಡಬ್ಬಾ ಡಕೋಟ್ ಆರ್ಟಿಸ್ಟ್ ಅಲ್ಲ ಕಣೆ ಕುಳ್ಳಿ, ದೊಡ್ಡ ಸೈಕಲ್ ಆರ್ಟಿಸ್ಟ್ ನೀನು. ನೀನು ಗುಜ್ರಿಗ್ ಬೀಳಕ್ ಹೋಗೋ ಸ್ಕೂಟರ್ ಕಣೋ. ಏಯ್ ಜಾಸ್ತಿ ಮಾತಾಡ್ಬೇಡ, ಆಮೇಲೆ ಹೋಗಿ ಅದೇ ಗುಜ್ರಿಗೆ ಹಾಕ್ಬಿಡ್ತೀನಿ. ಮೊದ್ಲೇ ಗುಜ್ರಿ ಅವ್ರಿಗೆ ನಿನ್ನಂತ ಪೀಸು ತುಂಬಾ ನೆಸೆಸಿಟಿ ಇರುತ್ತೆ. ಏನು ನನ್ನ ಗುಜ್ರಿ ಅಂತೆ? ನೀನ್ ಬಿಸಾಕ್ಬಿಟ್ರೆ ನೀನು ಗುಜ್ರಿ ತರನೇ ಕಾಣಿಸೋದು. ಯಾಕ್ ಮಾರಿ ತಳ್ಳಿದ ತಕ್ಷಣ ಮುಖದಲ್ಲಿ ಭಯ ಎತ್ ಕಾಣಿಸ್ತಾ ಇದೆ? ಈ ಭಯ ಯಾವಾಗ್ಲೂ ಹಿಂಗೆ ಇರ್ಲಿ. ಓ ಡಬ್ಬ ಡಕೋಟ ಸೈಕಲ್ಲು ಮೆಂಟಲ್ಲು ಅಂತ ಎಲ್ಲ ಹೇಳಿ ಈ ಕೈ ಮುಗಿತಿದ್ಯಾ? ಸರ್ ನೋಡಿದ್ರ ಸರ್ ಇವನ್ ರಾಮನ್ ಸ್ಟೇಜ್ ಅಲ್ಲ, ಇಲ್ಲಿ ನೋಡಿ ಸರ್. ಹೋಗ್ಲಿ ಬಿಡಮ್ಮ, ಅವನು ಕೈ ಮುಗ್ದ ಅಂತ ನೀನೇ ಹೇಳ್ದಿ ಅಲ್ವಾ? ಆಗಲ್ಲ ಸರ್, ಇವ್ ನನ್ಗೆ ಪ್ರತಿ ಸಲ ಅವಮಾನ ಮಾಡ್ತಾನೆ ಇದ್ದಾನೆ. ಅಷ್ಟಕ್ಕೂ ನಾನು ಏನ್ ಸರ್ ಕೆಪ್ಪ ಸಾತ್ಕೊಂಡ್ ಬಂದಿದ್ದೀನಿ? ನನ್ನನ್ನ ನಾನು ಪ್ರೂವ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ಸರ್. ಮೊನ್ನೆ ಬಿಟ್ಟೋದಳು 25 ಪಾನಿಪುರಿನ ತಿಂದು ನನ್ ತಾಯಿ ಅಂತ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಸರ್. ಅಮೂಲ್ಯ ತಾಳಿ 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 ಏನು ತಾಳ್ಬೇಕಾ? ಹೇಳೋದೆಲ್ಲ ಹೇಳ್ಬಿಟ್ಟು ನನಗ್ ರೊಚ್ಚಿಗೆ ಎಬ್ಸ್ಬಿಟ್ಟು ಈಗ ತಾಳಿ 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 ಅಂದ ತಕ್ಷಣ ತಡ್ಕೊಂಡ್ಬಿಡ್ಬೇಕಾ? ಏನು ಮಾಡ್ತಿದ್ಯಾ? ದುಪ್ಪಟ್ಟ ಹಚ್ಚ ನೆತ್ತಲ್ಲಿ ನಾನು ತಪ್ಕೊಂತಿದ್ಯಾ? ನಿಮ್ಮ ಅಜ್ಜಿ ವಲ್ಲಭ, ಏನಾಯ್ತಪ್ಪ ನಿನ್ಗೆ? ಯಾಕೋ ಈ ತರ ಹುಚ್ಚುಸ್ತರ ಆಡ್ತಿದ್ಯಾ? ಸರ್ ನನಗೆ ನಾಟಕನೂ ಬೇಡ, ಈ ಮೂದೇವಿ ಜೊತೆ ಆಕ್ಟಿಂಗು ಬೇಡ. ಸರ್ ಅವನೇನ್ ನಾಟಕ ಬಿಟ್ಟೋಗೋದು, ನಾನು ನಾಟಕ ಬಿಟ್ಟೋಗ್ತೀನಿ. ಅಮ್ಮ, ಆದ್ರೆ ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಸೆಲ್ಫಿ ತಗೊಂಡ್ ಹೋಗ್ತೀನಿ. ಅಮ್ಮ, ಅಮೂಲ್ಯ ನಿಂತ್ಕೊಳ್ಳಮ್ಮ. ನಾಟಕ ಶುರು ಆಗೋದಕ್ಕೆ ಇನ್ನು ಅರ್ಧ ಗಂಟೆನೂ ಇಲ್ಲ. ಲೀಡ್ ಕ್ಯಾರೆಕ್ಟರ್ ಮಾಡೋರೆ ಅರ್ಧಕ್ಕೆ ನಾಟಕ ಬಿಟ್ಟೋದ್ರೆ ಏನ್ರೋ ಮಾಡೋದು? ವಿಶ್ವ ಗೆದ್ದ ವೀರವನಿತೆಯರಿಗೆ ಬಹುಪರಾಕ್. ರಕ್ಷಾ ನೋಡು, ಹುಡುಗಿರು ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ನೀನ್ ಯಾವ ಕಲೆಕ್ಟರ್ ಆಗೋದು? ಆಗ್ಲಿ ಆಗ್ಲಿ ಆಗ್ಲಿ. ಹಾ ಗಿರ್ಜಾ, ಅಮ್ಮ ಎಲ್ಲ ಗಿರ್ಜಾ, ಬೇಗ ಬಾ. ಏನ್ರಿ? ಪುರೋಹಿತರಿಗೆ ಫೋನ್ ಮಾಡಿದ್ದೆ, ಹುಡುಗಿ ನೋಡಕ್ಕೆ ಒಳ್ಳೆ ದಿನ ನೋಡಿ ಹೇಳಿ ಅಂತ. ನಾಳೆನೆ ನೋಡ್ಬೋದು, ಒಳ್ಳೆ ದಿನ ಅಂತ ಹೇಳಿದಾರೆ. ಎಂತ ಸಂತೋಷದ ಸುದ್ದಿ ಹೇಳಿದ್ರಿ ರೀ. ನಾಳೆನೇ ಎಲ್ರು ಹೆಣ್ಣಿನ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ. ಅದೇ ಇರ್ಸು ಮುರ್ಸಾಗ್ತಾ ಇದೆ ಗಿರ್ಜಾ. ಯಾಕ್ರಿ? ಅಲ್ಲ, ನಿನ್ನೆ ಅಷ್ಟೇ ಮೇಳ್ದಲ್ಲಿ ಅವ್ರು ನಮಗ್ ಪರಿಚಯ ಆಗಿರೋದು. ಇವತ್ತಾಗ್ಲೇ ನಾವು ಫೋನ್ ಮಾಡಿ ನಾಳೆ ಹೆಣ್ಣು ನೋಡಕ್ ಬರ್ತಾ ಇದೀವಿ ಅಂತಂದ್ರೆ ಅವ್ರೇನಾದ್ರೂ ತಪ್ಪು ತಿಳ್ಕೊಳಲ್ವಾ? ಹಾಗೆಲ್ಲ ಏನಿರಲ್ಲ ರೀ. ಅವ್ರ ಮಗಳ ಮದ್ವೆ ಮಾಡ್ಬೇಕು ಅಂತ ತಾನೇ ಮೇಳಕ್ ಬಂದಿರೋದು. ಅದು ಅಲ್ದೆ ನಿನ್ನೆ ಅವ್ರು ನಮ್ಮನ್ನ ಎಷ್ಟ್ ಚೆನ್ನಾಗಿ ಮಾತಾಡ್ಸಿದ್ದಾರೆ. ಅದು ಅಲ್ದೆ ನಮ್ ಮಾಧವನ್ ಬಗ್ಗೆನೂ ಆಸಕ್ತಿ ತೋರ್ಸಿದಾರಲ್ವಾ. ಈಗ ನಾವು ಅವ್ರಿಗೆ ಫೋನ್ ಮಾಡಿ ನಾವು ನಾಳೆ ಬರ್ಬೋದಾ ಅನ್ನೋದ್ರೊಳಗೆ ತಪ್ಪೇನೂ ಇಲ್ಲ ರೀ. ನಮ್ ಜಾಗದಲ್ಲಿ ಅವ್ರು ಇದ್ದಿದ್ರೆ ಅವರು ಹೀಗೆ ಮಾಡಿರೋರು. ಹಾಗಂತೀಯಾ? ಹಾ ಹೌದು, ನೀವ್ ಈಗ್ಲೇ ಫೋನ್ ಮಾಡಿ. ಅಪ್ಪ, ನಾನ್ ಈಗ್ಲೇ ಹೇಳಿದೀನಿ, ಮಾಧವಣ್ಣಂಗ್ ನಾಳೆ ಹುಡುಗಿ ನೋಡಕ್ ಹೋಗ್ಬೇಕಾರೆ ನಾನು ಬರ್ತಿದ್ದೀನಿ. ಮೊದ್ಲು ನಾವೆಲ್ಲ ಬರ್ಬೋದಾ ಅಂತ ಫೋನ್ ಮಾಡಿ ಕೇಳ್ತೀನಿ, ಆಮೇಲೆ ತಯಾರಾಗುವಂತೆ ಇರು. ಮಾವ, ಮಧ್ಯ ಮಾತಾಡ್ತಿದ್ದೀನಿ, ಮೂಗ್ ತರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಅಯ್ಯೋ ಇಲ್ಲಮ್ಮ, ಹಾಗೇನಿಲ್ಲ, ಹೇಳು. ಅಲ್ಲ ಮಾವ, ನೀವ್ಯಾಕೆ ಗಡಿಬಿಡಿ ಮಾಡ್ತಾ ಇದ್ದೀರಾ? ಅಂದ್ರೆ ಪ್ರಿಯಾ ಮನೆಯವರು ಪರಿಚಯ ಆಗಿದ್ದೆ ನಿನ್ನೆ,
ಅವ್ರು ಹೇಗೆ ಏನು ಅನ್ನೋದೇ ಗೊತ್ತಿಲ್ಲ. ಅಷ್ಟು ಬೇಗ ನಾವ್ ನಾಳೆ ಹೆಣ್ಣು ನೋಡಕ್ ಹೋಗೋದು ಸರಿ ಅನ್ನಿಸ್ತಿಲ್ಲ ಮಾವ. ಏನೇ ಹಾಗಂದ್ರೆ ಮೀನಾ, ನಾಳೆ ಒಳ್ಳೆ ದಿನ ಅಂತ ಹೇಳ್ತಾ ಇದಾರಲ್ಲ, ಹೋಗಿ ಹುಡುಗಿ ನೋಡ್ಕೊಂಡ್ ಬರೋಣ. ಈಗ ನೀನ್ ಯಾಕೆ ಬೇಡ ಅಂತಿದ್ಯಾ ಹೇಳು? ನನಗೆ ಬೇಡ ಅನ್ನಿಸ್ತಿದೆ ಅಂತ ಅಲ್ಲ ಅತ್ತೆ, ನಾಳೆ ನಾವ್ ಹೋಗೋದಕ್ಕೂ ಮುಂಚೆ ಹುಡುಗಿ ಹೇಗೆ ಅಂತ ಒಂದ್ 4 ಕಡೆ ವಿಚಾರಿಸ್ಕೊಂಡ್ ಹೋಗೋಣ ಅಂತ. ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ ಅಂತ, ಅಲ್ವಾ ಮಾವ? ಮೀನಾ, ನಿನ್ ಕಾಳಜಿ ನನ್ಗೆ ಅರ್ಥ ಆಗತ್ತೆ, ಆದ್ರೆ ಅದ್ರ ಅಗತ್ಯ ಇಲ್ಲ. ಅವ್ರು ತುಂಬಾ ಒಳ್ಳೆ ಜನ. ಅದ್ ಹೇಗ್ ಮಾವ ಹೇಳ್ತೀರ ಅವ್ರು ಒಳ್ಳೆಯವರು ಅಂತ? ಮೀನಾ, 28 ವರ್ಷದಿಂದ ನಾನು ಅಂಗಡಿ ನಡೆಸ್ತಾ ಇದ್ದೀನಿ. ಏನಿಲ್ಲ ಅಂದ್ರು ದಿನಕ್ಕೂ 100-150 ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಎಲ್ರೂ ನಂಗೇನ್ ಪರಿಚಯ ಇರೋದಿಲ್ಲ, ಹೊಸ ಜನನು ಬರ್ತಾ ಇರ್ತಾರೆ. ಆದ್ರೆ ಒಂದು ಸಲ ನಾನು ಅವ್ರನ್ನ ನೋಡಿದ್ರೆ ಅವ್ರು ಹೀಗೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಇರ್ಬೋದು ಮಾವ, ಆದ್ರೆ ಅದು ವ್ಯವಹಾರ, ಇದು ಸಂಬಂಧ. ವ್ಯವಹಾರ ಮಾಡೋದು, ಸಂಬಂಧ ಕೂಡ್ಸೋದು ಎರಡು ಒಂದೇ ಅಲ್ಲ ಅಲ್ವಾ? ಹೌದಮ್ಮ, ಆದ್ರೆ ನಿನ್ನೆ ನಾನು ಅವ್ರನ್ನ ನೋಡಿದ್ನಲ್ಲ, ತುಂಬಾ ಒಳ್ಳೆ ಜನ, ನಮ್ಗೆ ಹೊಂದಾಣಿಕೆ ಆಗ್ತಾರೆ ಅಂತ ಅನ್ನಿಸ್ತು ನನಗೆ. ಹುಡುಗಿನೂ ಅಷ್ಟೇ, ನಮ್ಮ ಮಾಧವಂತರ ಸಾತ್ವಿಕ ಸ್ವಭಾವದವಳು. ನನಗೆ ಅಷ್ಟು ನಂಬಿಕೆ ಬಂದ ಮೇಲೆ 10 ಕಡೆ ಅವ್ರ ಬಗ್ಗೆ ವಿಚಾರಿಸೋದು, ತೂಗೋದು, ಅಳಿಯೋದು ಇವೆಲ್ಲ ಬೇಡಮ್ಮ. ಕಣ್ಣು ಮುಚ್ಕೊಂಡು ಈ ಸಂಬಂಧ ಒಪ್ಕೋಬಹುದು ನಾವು. ನೀನೇನು ಯೋಚನೆ ಮಾಡಬೇಡ ಮೀನಾ, ಎಲ್ಲ ಒಳ್ಳೇದಾಗತ್ತೆ, ತಲೆ ಕೆಡಿಸ್ಕೋಬೇಡ. ಅಪ್ಪನೇ ಗ್ಯಾರಂಟಿ ಕೊಡ್ತಿದ್ದಾರೆ ಅಂದ್ಮೇಲೆ ಮುಗೀತು. ಮೀನಾ, ನೀನ್ ಆರಾಮಾಗಿರು. ಕೇಶವ, ಅವ್ರು ನೋಡ್ತಿದ್ದ ಹಾಗೆ ನನಗೊಂಥರ ವಿಶ್ವಾಸ ಬಂತು ಕಣೋ. ಆಹಾ, ಅದೆಂಥ ವ್ಯಕ್ತಿತ್ವ ಪರಮೇಶ್ ಅವ್ರದ್ದು. ಹುಡುಗಿ ತಾಯಿನೂ ಅಷ್ಟೇ, ಅವ್ರ ಮನ್ಸಲ್ಲಿ ಚೂರು ಕಲ್ಮಶ ಇಲ್ಲ ಅಂತ ಅವ್ರು ಮಾತಾಡೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ.